ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್. ಎಲ್ಲಾ ಜೈಲುಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕಾಸೊಂದಿದ್ರೆ ವಿಲಾಸಿ ಜೀವನವನ್ನ ನಡೆಸಬಹುದು ಎನ್ನುವಂಥದ್ದಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಸಿಎಂ ಶಹಬಾಜ್ ಖಾನ್ ಹೋರಾಟಗಾರರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಹಬಾಜ್ ಅವರೇ, ಜೈಲಿನಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ನೀವು ಕೂಡ ಆಗ ಹೇಳ್ತಾ ಇದ್ರಿ. ಹಾಗೆ ಜೈಲಿನಲ್ಲಿ ವಿಚಾರಣೆ ದಿನ ಕೈದಿ ಆಗಿರ್ಬೋದು, ಇವ್ರ ನಡುವೆ ಇರುವಂತ ವ್ಯತ್ಯಾಸ ಏನು, ಹಾಗೇನೆ ಇವರಿಗೆ ಸಿಗುವಂತ ಫೆಸಿಲಿಟಿಗಳು ಜೈಲಿನಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸರ್, ಕೆಟ್ಟದಾಗಿ ಹೇಳ್ಬೇಕಂದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ದುಡ್ಡಿಲ್ಲ, ಇದೆಲ್ಲ ನಾವು ಕೇಳ್ಪಟ್ವಿ. ಆದ್ರೆ ಇದೇ ವಿಚಾರವಾಗಿ ಅಲ್ಲಿ ಒಂದು ಮಸೀದಿನೂ ಇದೆ, ಅಲ್ಲಿ ಒಂದು ದೇವಸ್ಥಾನನೂ ಇದೆ. ಬೆಳಿಗ್ಗೆ 7 ಗಂಟೆಗೆ ಪೂಜಾರಿ ಅವರೇ ಬರ್ತಾರೆ. ಜಯ ಹನುಮಾನ ಜ್ಞಾನ ಗುಣಸಾಗರ್ ಜಯಪತಿ ಸ್ಥಿರಿ ಸೃಷ್ಟಿ ಉಜಾಗರ್ ರಾಮ ದೂತ ಅತುಲಿತ ಬಲಿಧಾಮ ಅಂಜಲಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಜೈಲಲ್ಲಿ ಹೇಳ್ಕೊಟ್ಟವ್ರು. ಇದು ನಾನು ಕೂತ್ಕೊಂಡು ಕೇಳಿಸ್ಕೊಂಡು ಕಲ್ತ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಅಲ್ಲೆಲ್ಲ ಹುಡುಗರು ಕೂರಿಸ್ಕೊಂಡು ಭಗವದ್ಗೀತೆ ಹೇಳುವಂತ ಕೆಲಸನೂ ಆಗುತ್ತೆ ಜೈಲಲ್ಲಿ. ಬೆಳಿಗ್ಗೆ ಎದ್ರೆ ನಾವು 9 ಗಂಟೆಗೆ ಆಚೆ ಬಿಟ್ರೆ 1 ಗಂಟೆ ನಮಾಜಿ ನಮ್ಗೆ ಅಲ್ಲಿ ಮಸೀದಿಲಿ ಒಂದು ಬ್ಯಾರೆಕಲ್ಲಿ ಮಸೀದಿ ಮಾಡಿದ್ದಾರೆ, ಅಲ್ಲಿ ನಮಾಜಿ ಆಗುತ್ತೆ. ಅದಾದ ನಂತರ ಊಟ ಆದ ನಂತರ ಮತ್ತೆ ನಾವು 3 ಗಂಟೆವರೆಗೂ ನಾವು ದೇವ್ರ ಪುಸ್ತಕಗಳನ್ನು ಓದ್ತೀವಿ. ಯಾರ್ಯಾರು ಓದಕ್ ಬರಲ್ವೋ ಅಂತವ್ರಿಗೆ ಹೋಗಿ ಹಿಡ್ಕೊಂಡು ಬಂದು ಎಲ್ಲ 1ನೇ ಬ್ಯಾರಕ್ಕಿಂದ ಹಿಡಿದು 1, 2, 7ನೇ ಬ್ಯಾರಕ್ವರೆಗೂ ಹೋಗಿ ಅಲ್ಲಿ ಗಸ್ತ್ ಅಂತ ಮಾಡ್ತೀವಿ. ಅಲ್ಲಿಂದ ಕರ್ಕೊಂಡು ಬಂದು ಹುಡುಗರಿಗೆ ಯಾರು ಗಾಂಜಾ ಹೊಡಿತಾರೋ, ಯಾರು ಸಿಗರೇಟ್ ಹೊಡಿತಾರೋ, ಯಾರು ಎಣ್ಣೆ ಹೊಡಿತಾರೋ, ಯಾರು ಹುಡುಗಿರ್ ಶೋಕಿ ಇರುತ್ತೋ ಅಂಥವ್ರಿಗೆಲ್ಲ ಕೂರಿಸ್ಕೊಂಡು ನಮ್ಮ ವಿಚಾರಗಳನ್ನು ಮುಂದೆ ಇಟ್ಟು ಈ ತರ ಮಾಡೋದು ತಪ್ಪು ಅನ್ನೋ ರೀತಿಲಿ ನಾನು 71 ದಿನ ಇದ್ದೆ. 71 ದಿನಾನು ನನಗೆ ಯಾವ್ದು ಹಗರಣ ಅನ್ನೋದು ಕಾಣಿಸ್ಲಿಲ್ಲ. ನನಗೇನ್ ಅನ್ನಿಸ್ತು ಅಂದ್ರೆ, ನಾವು ಇಲ್ಲಿ ನಮ್ಮ ಮೆಂಟಾಲಿಟಿ ಚೆನ್ನಾಗಿದ್ರೆ ನಾವು ಇವ್ರಿಗೂ ಕೂಡ 4 ಜನಕ್ಕೆ ಒಳ್ಳೇದ್ ಮಾಡಿ ಅವ್ರಿಗೆ ಕಾನೂನಿನ ಪರವಾಗಿ ಜುಡಿಷಿಯಲ್ ಕಸ್ಟಡಿಲಿ ನಾವ್ ಇದೀವಿ. ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವ್ರ ಆದೇಶದ ಮೇರೆಗೆ ನಾವೇನು ಕೈದಿಗಳು. ಆ ಕೈದಿಗಳಂದ ತಕ್ಷಣ ನಮ್ಗೇನ್ ಜಜಾ ಆಗಿಲ್ಲ, ನಾವೇನು ಒಳಗಡೆ ಇಲ್ಲ. ಯಾವ್ದೋ ಒಂದು ವಿಚಾರಕ್ಕಾಗಿ ಹೋಗಿರ್ತೀವಿ, ಎಷ್ಟು ದಿನ ನಮ್ ಬೇಲ್ ಆಗುತ್ತೋ. ಜೈಲ್ ಗಾಡ್ ಅಂದ್ರೆ ಜರ್ಜು. ಅಲ್ಲಿ ಜೈಲಿನ ಗಾಡ್ ಅಂದ್ರೆ ದೇವ್ರಿಗೆ ಎಷ್ಟು ನಮಸ್ಕಾರ ಮಾಡ್ತಾರೋ ಇಲ್ವೋ, ಜೈಲ್ ಗಾಡ್ ಜಡ್ಜ್ಗೆ ಇವತ್ತಾದ್ರೂ ಬೇಲ್ ಕೊಟ್ಬಿಡ್ಲಿ, ನಾಳೆ ಆದ್ರೂ ಕೊಟ್ಬಿಡ್ಲಿ, ನಾಡ್ದಾಗ್ಲೂ ಕೊಟ್ಬಿಡ್ಲಿ ಅನ್ನೋ ರೀತಿಲಿ ನೆನ್ಸ್ಕೋತಾ ಇರ್ತಾರೆ. ಆಮೇಲೆ ಅಮಾಯಕರು ಹುಡುಗರು, ಬಡವರು ಹುಡುಗರು, ಇವ್ರಿಗೆಲ್ಲ ಮಿಸ್ ಗೈಡ್ ಮಾಡಿ, ಯೂಸ್ ಮಾಡಿ ಇದನ್ನೆಲ್ಲ ಒಂದ್ ರೀತಿಲಿ ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಎಣ್ಣೆ ಬಿಡ್ಬೇಕಂದ್ರೆ 40 ದಿವಸ ಅಲ್ಲಿ ಬಿಡಿ, ಈ ಆಶ್ರಮಕ್ಕೆ ಬಿಟ್ರೆ ಒಳ್ಳೆಯವ್ರಾಗ್ತಾರೆ ಅಂತಾರೆ. ಆ ಪರಿಸ್ಥಿತಿನ ಅಲ್ಲಿ ತಗೊಂಡ್ ಬಂದ್ರೆ ಅದು ಕೆಟ್ಟದಾಗಿ ಯೋಚನೆ ಮಾಡೋದ್ಕಿಂತ ಒಳ್ಳೇದಾಗಿ ಯೋಚನೆ ಮಾಡಿದ್ರೆ, ನಾನು ಒಬ್ಬ ಆರೋಪಿಯಾಗಿ ಒಳಗಡೆ ಹೋದವನು, ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಆಚೆ ಬಂದಿರೋನು. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಅಲ್ಲಿ ವಿಚಾರಗಳು ನೋಡ್ಕೊಂಡು ನಾವು ಆಚೆ ಬಂದ್ಮೇಲೆ ಯಾವ ಪಕ್ಷಗಳು ಸೇರಿಸ್ಕೊಳ್ಳಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಹೋಗಿ 30 ವರ್ಷ ದುಡಿಬೇಕು, ಬಿಜೆಪಿಗೆ ಯಾವನು ಬರಕ್ ಇಷ್ಟಪಡಲ್ಲ. ಇನ್ನು JDS ಅಲ್ಲಿ ಅವ್ರದೇ ಕುಟುಂಬದವ್ರು ಬಿಟ್ಟು ನಾವು ಒಳ್ಳೆ ನರಸೀಪುರದಿಂದ ಬಂದು ಬೆಳೆಯಕ್ಕಾಗಲ್ಲ. ಇಂಥದ್ರಲ್ಲಿ ನಾನು ಅಲ್ಲಿ ಕೂತ್ಕೊಂಡು ಪಕ್ಷ ಕಟ್ಟಿ ಪಬ್ಲಿಕ್ ಆಕ್ಟ್ 1951 ಪ್ರಯುಕ್ತ ಇಲ್ಲಿ ಗಂಟ ಈ ಪಕ್ಷವನ್ನು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಅಂತ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕೆಟ್ಟವನಾಗ್ಬೋದಾಗಿತ್ತಲ್ಲ, ನಾನು ರೌಡಿ ಆಗ್ಬೋದಾಗಿತ್ತಲ್ಲ, ನನ್ಗೆಲ್ಲ ರೌಡಿಗಳು ಪರಿಚಯ ಇದಾರಲ್ಲ, ನಾನು ರೌಡಿ ಶೀಟರ್ ಆಗ್ಬೋದಾಗಿತ್ತಲ್ಲ, ಯಾಕಾಗಿಲ್ಲ? ಅಲ್ಲಿರೋರು ಆಗಿದ್ದಾರೆ, ಇದೆಲ್ಲ ದಂಧೆ ನಡೀತಾ ಇದ್ರೆ ನಾನು ಯಾಕಾಗಿಲ್ಲ? ಯಾಕಂದ್ರೆ ಮಾನಸಿಕವಾಗಿ ಫಿಟ್ ಆಗಿರ್ಬೇಕು. ಮುಂಚೆ ನಾವು ಮಾಡಿರೋದು ಒಂದು ತಪ್ಪು ಜೀವನದಲ್ಲಿ ಮತ್ತೆ ಅಳಿವಡಿಸ್ಕೊಳಕ್ ಹೋಗ್ಬಾರ್ದು. ಈಗ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ, ಮಾಡಿಲ್ಲ, ಅದು ಜಡ್ಜ್ ಹೇಳ್ಬೇಕು. ನಾನು ಹೇಳೋದು, ನೀವು ಹೇಳೋದು ಅದು ಪ್ರಯತ್ನ ಇಲ್ಲ, ಅದು ಅದ್ರ ವಿಚಾರನೇ ಬರಲ್ಲ. ಜಡ್ಜ್ ಅಲ್ಲಿ ಏನು ಡಿಸಿಷನ್ ತಗೋತಾರೆ, ಆಮೇಲೆ ದರ್ಶನ್ ಆರೋಪಿ ಅಂತ ಹೇಳ್ಬೋದು. ಇವತ್ತು ಫ್ಯಾನ್ಸ್ಗಳೆಲ್ಲ ಅವ್ರಿಗೆ, ನಾನು ಒಬ್ಬ ಅಭಿಮಾನಿ, ಇದೇ ಸತೀಶ್ ರೆಡ್ಡಿ ಅವ್ರಿಗೆ ಕ್ಯಾಂಪೇನಿಂಗ್ ಮಾಡಿದಾಗ ನಾನು, ಅವರೆಲ್ಲ ಸ್ಟಾರ್ ಕ್ಯಾಂಪೇನರು, ನಾನು ದರ್ಶನ್ ಅಣ್ಣ ಅವರೆಲ್ಲರೂ ಕೂಡ ಮಾಡ್ಬೇಕಾದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಇಷ್ಟೆಲ್ಲ ನಾವು ನೋಡಿದ್ವಲ್ಲ, ಯಾರಿಗೂ ಕೂಡ ತಳ್ಳೋದಾಗ್ಲಿ, ಹೇಳೋದಾಗ್ಲಿ, ಬೈಯೋದಾಗ್ಲಿ ಮಾಡಿಲ್ಲ ಅವರು. ಆಮೇಲೆ ಸಿಟ್ಟು, ನಾನು ಹೇಳ್ದೆ 5 ನಿಮಿಷದ ಸಿಟ್ಟು 14 ವರ್ಷ ಜೈಲು ಅಂತ. ಈ ಸಿಟ್ಟು ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಲ್ಲ, ಸಿಟ್ ಮಾಡ್ಬಿಡ್ತೀವಿ. ಜೈಲ್ಗೆ ಹೋದ್ಮೇಲೆ ಗೊತ್ತಾಯ್ತು ಸಿಟ್ ಮಾಡಬಾರ್ದು ಅಂತ, ಅಲ್ವಾ? ಸೊ ಅದೇ ರೀತಿ ಯಾರಿಗೂ ಕೂಡ ಚಿನ್ನ ರನ್ನ ಅಂತ ಹೇಳಿ ಮಾತಾಡಿರೋದೇ ನಾವು ಕಂಡಿರೋದು. ಸಾಹೇಬ್ರು ಹೇಳಿದ್ರು, ಅವರು ಒಂದು ಚಿತ್ರ ನಟ ಆಗಿ ಎಲ್ಲರಿಗೂ ಕೂಡ ಮಾರ್ಗ ಆಗ್ತಾರೆ ಅಂತ. ಸರ್, ಎಲ್ಲಾದ್ರಲ್ಲೂ ದುಡ್ಡು ಬಂದ್ಮೇಲೆ ದುರಾಂಕಾರ ಬಂದೇ ಬರುತ್ತೆ ಸರ್. ನಾವು ಆಚೆ ಇಲ್ಲ, ನಾವು ಇವತ್ತು
ಇಲ್ಲ ಬಡವ್ರ ಹುಡುಗರು ಮುಂದಕ್ಕೆ ಬೆಳಿತೀವಿ, ಬೆಳಿತಾ ಏನಾಗುತ್ತಂದ್ರೆ ಜನ ನೋಡಿ 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 ಈಗ ನಿಮ್ಗೂ ಅಭಿಮಾನಿಗಳಿದ್ದಾರೆ, ಇವ್ರಿಗೂ ಅಭಿಮಾನಿಗಳಿದ್ದಾರೆ, ಇವ್ರಿಗೂ ಇದ್ದಾರೆ, ನನ್ಗೂ ಅಭಿಮಾನಿಗಳಿದ್ದಾರೆ ಅನ್ನೋದು ಅಭಿಮಾನಿ ಇದ್ದಾರೆ ಅಂತ ಕ್ಷಣ ನಮ್ಗೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಹುಟ್ಟುತ್ತೆ, ಬಿಡಲಿ ಅವ್ರು ನೋಡ್ಕೊತಾರೆ ಅನ್ನೋ ರೀತಿಲಿ. ಆ ತರ ತಪ್ಪು ನಡೆದಿರ್ತದೆ. ಜೈಲಲ್ಲಿ ಕೆಟ್ಟದು ಅನ್ನೋದ್ಕಿಂತ ಜಾಸ್ತಿ ನಾವು ಅದನ್ನು ಒಳ್ಳೆ ರೀತಿಲಿ ಯಾವ ರೀತಿ ಪರಿವರ್ತನೆ ಮಾಡಬೇಕು ಅಂತ ಹೇಳಬೇಕು ಆಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಸರ್. ಎಸ್ ಎಸ್